ಅದಕ್ಕೆ ನಾವು ಸಹ ಖಂಡಿತವಾಗ್ಲೂ ಹಳೆ ಮೀಸಲಾತಿ ಏನಿದೆ 56,000 ಹುದ್ದೆಗಳನ್ನ ಹಳೆ ಮೀಸಲಾತಿ ಆಧಾರದಲ್ಲಿ ಸರ್ಕಾರ ಸುತ್ತೋಲೆ ಹೊರಡಿಸಿದೆ, ಅದನ್ನ ಕೂಡಲೇ ತುಂಬಿ ಅಂತಕ್ಕಂಥದ್ದನ್ನು ನಾವು ಡಿಮ್ಯಾಂಡ್ ಮಾಡಿದ್ವಿ. ಆಯ್ತು, ಒಳ ಮೀಸಲಾತಿ ಮುಂದೊಂದು ದಿವಸ ಬಂದ್ರೆ ಅದನ್ನ ಅಬೇನ್ಸ್ ಅಲ್ಲಿ ಇಟ್ಟು ಕೊಡ್ಲಿಕ್ಕೆ ನೀವು ಕೊಡ್ತೀರಾ? ಖಂಡಿತ ಸರ್, ಖಂಡಿತ ಅಬೇನ್ಸ್ ಅಲ್ಲಿ ಇಟ್ಟು ಅದನ್ನ ಅಬೇನ್ಸ್ ಅಲ್ಲಿ ಇಟ್ಟು ಕೊಡ್ಬೋದು ಸರ್. ಏನು 6 ಹುದ್ದೆಗಳು ಇಟ್ಕೊಳ್ತೇವೆ, 6 ಹುದ್ದೆಗಳನ್ನ ಅಬೇನ್ಸ್ ಅಲ್ಲಿ ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡಿ ಕೊಡಿ. ಸೊ ಈ ರೀತಿ ಹಳೆ ಮೀಸಲಾತಿನಲ್ಲಿ ಕೊಟ್ರೆ ಅವರಿಗೆ ಉದ್ಯೋಗ ನಷ್ಟ ಆಗೋದು ಬರೀ 6 ಅಷ್ಟೇನಾ? 6 ಆಗುತ್ತೆ ಸರ್. 6 ಕೊಡಬೇಕು. 15 ಪೊಲೀಸ್ ಇಲಾಖೆನೇ ಸೆಲ್ಯೂಟ್ ಮಾಡ್ಬೋದು ನಮ್ಗೆ. ಫ್ರೀಡಮ್ ಪಾರ್ಕ್ ಅಲ್ಲಿ ಅಷ್ಟು ಪೀಸ್ಫುಲ್ ಆಗಿ ಮಾಡಿದೀವಿ ಸರ್. ಹಾಗೆ ಇದು ಈ ಬಾರಿನೂ ಬಹಳ ಪೀಸ್ಫುಲ್ ಆಗಿ ನಮ್ಮ ನಾಡಿನ ಜನರಿಗೆ ಕೇಳ್ಕೊಳ್ತೇನೆ, ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿರೋದ್ರಿಂದ ಬಹಳ ಘನತೆ ಮತ್ತು ಸ್ವಾಭಿಮಾನದಿಂದ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ರಾಜ್ಯದ ಎಲ್ಲ ಸಂಘಗಳಿಗೆ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ವಾಣಿ ಶಿವರಾಮ್ ಅವರು ಬೆಳವಾಡಿ ಮಹಾಸಂಘದ ಅಧ್ಯಕ್ಷರಿದ್ದಾರೆ. ಹಾಗೆ ನಮ್ಮ ಸಿದ್ದೇಶ್ವರು ನಮ್ಮ ಅಧ್ಯಕ್ಷರು, ಬಲಗೈ ಸಮುದಾಯದ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿದ್ದಾರೆ. ಮೇಡಮ್ ಅವರು ಒಂದು ಕರೆಯನ್ನು ಕೊಡಬೇಕಂತ ಫ್ರೀಡಮ್ ಪಾರ್ಕ್ನಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ಮಾಡು ಇಲ್ಲವೇ ಮಡಿ. 27ನೇ ತಾರೀಕು ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್. ಸರ್ಕಾರಕ್ಕೆ ಗೊಂದಲದ ಗೂಡಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಎಲ್ಲ ಸಮುದಾಯಕ್ಕೆ ಕಲ್ಪಿಸಿಕೊಡಬೇಕು. ಒಳ ಮೀಸಲಾತಿ ಒಂದು ಸಮುದಾಯದ ವಿಷಯ ಅಲ್ಲ, ಒಳ ಮೀಸಲಾತಿಯು 101 ಸಮುದಾಯದ ಹಿತಾಸಕ್ತಿ. ಹಾಗಾಗಿ ಸರ್ಕಾರ ನಾವು ನಡೀತಕ್ಕಂಥ 25ನೇ ತಾರೀಕಿನ ಪ್ರತಿಭಟನೆಯಲ್ಲಿ ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅಂದರೆ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ನಾಗಮೋಹನ್ ದಾಸ್ ಅವರಿಗೆ ಅವೈಜ್ಞಾನಿಕವಾಗಿದೆ, ಅಪೂರ್ಣವಾಗಿದೆ. ಹಾಗಾಗಿ ಅದನ್ನು ತಿರಸ್ಕರಿಸಬೇಕು. ಮತ್ತು ಎಲ್ಲ ಜನರಿಗೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ನ್ಯಾಯ ಸಿಗ್ತಕ್ಕಂತಹ ಸಂವಿಧಾನದ ಆಶಯಗಳೇ ತಿಳಿತಕ್ಕಂಥ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಎಲ್ಲ ಸಮುದಾಯಕ್ಕೂ ಉದ್ಯೋಗ ಸಿಗಬೇಕು, ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗಬೇಕು. ಎಲ್ಲರ ಹಿತಕ್ಕೋಸ್ಕರ ಸರ್ಕಾರ ಇರಬೇಕು, ಯಾವುದೋ ಒಂದು ಸಮುದಾಯದ ಹಿತಾಸಕ್ತಿಗೋಸ್ಕರ ಸರ್ಕಾರ ಇರಬಾರ್ದು ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಅವತ್ತಿನ ದಿನ ಕೊಡ್ತಾ ಇದ್ದೀವಿ ಸರ್. ಇದೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ನಮ್ಮ ಸಮುದಾಯದ ಸಂಪೂರ್ಣ ಸಹಕಾರ ಇದೆ. ನಾವು ಒಳ ಮೀಸಲಾತಿಗೆ ನಾವು ಪಟ್ಟಿಡಿಯಲ್ಲ, ಹಳೆ ಮೀಸಲಾತಿ ಆಧಾರದ ಮೇಲೆ ಅವರು ಸರ್ಕಾರದವರು ಮಾಡಬಹುದು. ಒಂದು. ಎರಡನೇದು, ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಅವರು ಸಹ ನಮ್ಮ ಕೆಲಸವನ್ನು ದತ್ತಾಂಶ ಕಲೆಕ್ಷನ್ ಅನ್ನು ಮುಗಿಸಿದ್ದಾರೆ. ಆ ರಿಪೋರ್ಟನ್ನು ತರಿಸ್ಕೊಳ್ಳಿ. ಎರಡೂ ವರದಿಗಳಿಗೆ ವ್ಯತ್ಯಾಸಗಳು ಕಂಡು ಬಂದರೆ, ನನಗನ್ಸುತ್ತೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸಗಳು ಕಂಡು ಬಂದರೆ ಹೊಸದಾಗಿ ಸಮೀಕ್ಷೆಯನ್ನು ನೀವು ಮಾಡೋಂಥ ಅವಶ್ಯಕತೆ ಬರಬಹುದು. ಇಲ್ಲದಿದ್ದರೆ ಭಾರತ ಸರ್ಕಾರದವರು ಈಗೇನು ಜನಗಣತಿಯನ್ನು ಅವರು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕಾಸ್ಟ್ ಸೆನ್ಸಸ್ ಮಾಡೋರಿದ್ದಾರೆ, ಅದು